ಟಿಪ್ಪು ಜಯಂತಿಯ ಶುಭಾಶಯಗಳು. ಎಲ್ಲ ಪ್ರಪಂಚಕ್ಕೆ ಈ ಮೆಸೇಜನ್ನು ಕೊಡೋಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಟಿಪ್ಪು ಸುಲ್ತಾನ್ರವರು ಬರೀ ಕರ್ನಾಟಕ, ಬೆಂಗಳೂರು ಅಥವಾ ಭಾರತ ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಅವರು ಹೆಸರುವಾಸಿಯಾದವರು. ಅವರು ವಿಶ್ವದ ಹೋರಾಟದವರು, ಪ್ರಥಮ ಮಿಸೈಲ್ ಮ್ಯಾನು. ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಇವತ್ತು ಎಲ್ಲ ಕಡೆ ಬಹಳಷ್ಟು ಕಡೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಲ್ಲ ನಮ್ಮ ಹಿಂದೂ ಬಾಂಧವರು, ಎಲ್ಲ ಜಾತಿಯವರು ಮತ್ತು ಎಲ್ಲ ಹೊರದೇಶದಲ್ಲೂ ಸಹ ಟಿಪ್ಪು ಜಯಂತಿ ಇವತ್ತು ಆಚರಿಸ್ತಾ ಇದ್ದಾರೆ. ವಿಷಾದಿನಿ ಅಂದರೆ ತುಂಬ ಬೇಜಾರಾಗುವ ವಿಷಯ ಅಂತ ಹೇಳಿದ್ರೆ, ಅವರ ಹುಟ್ಟುನಾಡಲ್ಲಿ, ಪುಟ್ಟ ರಾಜ್ಯದಲ್ಲಿ ಇವತ್ತು ಟಿಪ್ಪು ಜಯಂತಿ ಮಾಡೋದಕ್ಕೆ ಹಿಂಜರಿಯೋದು ತುಂಬ ಶಾದನೀಯ. ಇದು ಬಹಳ ಶೋಚನೆ ಪಡುವಂತಹ ವಿಷಯ. BJP ಆಗ್ಬೋದು, ಬೇರೆ ಪಕ್ಷಗಳಾಗ್ಬೋದು, ತಮ್ಮ ಪಕ್ಷಗಳು ಯಾವುದೇ ತಮ್ಮ ವಿರೋಧ ಇದ್ರೂ ಸಹ ಅದನ್ನು ಪಕ್ಕಕ್ಕಿಟ್ಟು ಬದಿಗಿಟ್ಟು ಇವತ್ತು ಎಲ್ಲರೂ ಸೇರಿ ಟಿಪ್ಪು ಜಯಂತಿಯನ್ನು ಮಾಡಿದರೆ ನಿಜವಾದ ದೇಶಭಕ್ತರು ಅಂತ ಹೇಳ್ಬೋದಿತ್ತು. ಆದರೆ ದೇಶಭಕ್ತರಲ್ಲ ಇವರೆಲ್ಲ, ಇವ್ರನ್ನ ದೇಶದ್ರೋಹಿಗಳನ್ಬೇಕು. ಯಾಕಂತ ಹೇಳಿದ್ರೆ ಇಂಥ ಮಹಾನ್ ನಾಯಕ ಜಾತಿ ನೋಡಿಲ್ಲ ಅವರು. ಕೊಡಗಿನಲ್ಲಿ ಈ ಮೇಲೆ ಬಟ್ಟೆ ಹಾಕುವಂತಹ ಪದ್ಧತಿನೇ ಇರಲಿಲ್ಲ, ಬೆತ್ತಲೇ ಇರ್ತಾಯಿದ್ರು. ಕೇರಳ ಮತ್ತು ಕೊಡಗು ಎರಡು ಕಡೆ ಅಲ್ಲಿ ಸಹ ಅವರು ಆ ಪದ್ಧತಿಯನ್ನು ಬದಲಾಯಿಸಿದರು. ಹಾಗೆಯೇ ನಾವೀಗ ಮುಂದೆ ನಿಂತಿರೋ ಜಾಗ ಯಾವುದು, ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದು ಅವರೇ. ನೀವು ಎಷ್ಟೋ ದೇವಸ್ಥಾನಗಳಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದೆಲ್ಲ ನೋಡ್ತಾ ಇದ್ದರೆ ಯಾರೂ ಜಾತಿವಾದ ಇರಲಿಲ್ಲ. ಈಗ ನಾವು ಜಾತಿವಾದ ಮಾಡ್ಕೊಳ್ತಾ ಇದ್ದೀವಿ. ಮನುಷ್ಯ ಒಬ್ಬನೇ, ಎಲ್ಲ ಒಂದೇ, ಮನುಷ್ಯ ಜಾತಿ ಒಂದೇ. ನಾವು ಜಾತಿ ಅಂತ ಹೇಳ್ಕೊಂಡು ಕಚ್ಚಾಡ್ತಾ ಇದ್ದರೆ ನಮ್ಮ ದೇಶ ಹಿಂದೆ ಹೋಗ್ತಾ ಇರ್ತದೆ. ಮಹಾಭಾರತದಲ್ಲೂ ಕೃಷ್ಣ ಹೇಳ್ತಾ ಇರ್ತಾನೆ, ಯದಾ ಧರ್ಮಸ್ಯ ಗ್ಲಾತಿ ನಿರ್ಭಯ ಸಂಭವನ ಇದೆ ಅಂತ. ನಾನು ಯಾವತ್ತು ಅಧರ್ಮ ಬೆಳೀತಾ ಇರ್ತದೆ ಆವಾಗ ನಾನು ಹುಟ್ಟು ಬರ್ತೀನಿ ಅಂತೇಳಿ. ಕರೋನಾ ರೂಪದಲ್ಲಿ ಹುಟ್ಟು ಬಂದ ದೇವರು, ಕರೋನಾ ರೂಪದಲ್ಲಿ ಹುಟ್ಟು ಬಂದು ನಮ್ಮನ್ನೆಲ್ಲ ಶಿಕ್ಷೆ ಕೊಟ್ಟ. ಅವಾಗ ನಾವೆಲ್ಲ ಒಂದಾಗಿದೆ. ಅವಾಗ ಯಾರೂ ಜಾತಿ ಇರಲಿಲ್ಲ. ಈಗ ಮತ್ತೆ ಇವ್ರಿಗೆ ರೋಗ ಬಂತು, ಜಾತಿ ರೋಗ. ಕರೋನಾ ರೋಗ ಹೋಯಿತು, ಈ ಜಾತಿ ರೋಗ ಬಂತು. ಈ ರೋಗ ಎಂಥದ್ದು ಹೇಳಿದ್ರೆ, ಕರೋನಾ, ಈ ಜಾಂಡೀಸು, ಈ ಕ್ಯಾನ್ಸರು, ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಜಾತಿ ರೋಗ ಅಷ್ಟು ಕೆಟ್ಟ ರೋಗ ಇನ್ನೊಂದಿಲ್ಲ. ಈ ಜಾತಿ ರೋಗನ ಯಾವತ್ತವರೆಗೂ ತೊಡಗಿಸಲ್ವೋ ಅವತ್ತವರೆಗೂ ಮಾನವ ಕುಲ, ಮನುಷ್ಯ ಕುಲ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಇವತ್ತು ನೀವು ಈ ಮಾಧ್ಯಮದ ಮುಖಾಂತರ ಅಥವಾ ನಾನು ಮಾತಾಡೋ ಇದರಿಂದ ಮುಖಾಂತರ, ವಾಹಿನಿಯ ಮುಖಾಂತರ ತಮಗೇನಾದರೂ, ಯಾರೇ ಆಗಲಿ, ನಾನೇ ಆಗಲಿ, ಇನ್ನೊಬ್ಬರಾಗಲಿ, ಯಾವುದಾರಾಗಲಿ, ಪಕ್ಷ ಆಗಲಿ, ತಮಗೇನಾದರೂ ಸ್ವಲ್ಪನಾದರೂ ಕಿಂಚಿತ್ತು ದೇಶ ಪ್ರೇಮ ಇದ್ದರೆ ಇವತ್ತು ನೀವು ಬಿಡಿ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳೋದನ್ನು. ಆವಾಗ ನೀವು ದೇಶಭಕ್ತರು, ಆವಾಗ ನೀವು ಒಂದು ಮನುಷ್ಯರು ಅಂತ ಹೇಳಿದ್ದು. ಫಸ್ಟ್ ನೀವು ಮನುಷ್ಯರಾಗಬೇಕಂತ ಹೇಳಿದ್ರೆ ಬೇರೆಯವ್ರ ವಿರುದ್ಧ ಹೇಳೋದ್ರಲ್ಲಿ ಬಿಟ್ಬಿಡಿ. ನೀವು ಎಷ್ಟು ಒಳ್ಳೆಯವರು ಅಂತ ಫಸ್ಟ್ ನೀವು ಮನವರಿಕೆ ಮಾಡ್ಕೊಂಡು ನಿಮ್ಮ ಮನಸ್ಸು ನೋಡ್ಕೊಳ್ಳಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ಏನಂತ ಹೇಳ್ಕೊಂಡು. ನಾನು ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಅಂತಹ ಮಹಾನ್ ನಾಯಕ ಭಾಳ ಚೆನ್ನಾಗಿದ್ದಾರೆ. ನಮ್ಮ ಮಹಾತ್ಮ ಗಾಂಧಿಯವರು, ನಾವೆಲ್ಲ ನೆನೆಸ್ತೀವಲ್ಲ, ನಮ್ಮ ಶಿವಾಜಿಯವರು, ಯಾರ್ಯಾರಿಲ್ಲ ನಮ್ಮ ದೇಶಕ್ಕೆ. ನಾವು ಯಾರಿಗಾದ್ರೂ ಹೇಳ್ತಾ ಇದ್ದೀವ ಅವರೆಲ್ಲ ದೇಶಕ್ಕೆ ಹೋರಾಡಿಲ್ಲ ಅಂತ? ಎಲ್ಲ ಪ್ರತಿಯೊಂದು ಜಾತಿನಲ್ಲೂ, ಪ್ರತಿಯೊಂದು ಪಂಗಡದಲ್ಲೂ ಎಲ್ಲ ಹೋರಾಟಗಾರರಿದ್ದರು. ಅವ್ರಿಗೆಲ್ಲರಿಗೂ ಇವತ್ತು ಸಲ್ಯೂಟ್ ಹೇಳ್ತಾ, ನಾನು ನಮ್ಮ ಟಿಪ್ಪು ಸುಲ್ತಾನ್ ಅವ್ರಿಗೆ ಜಯ ಹೇಳ್ತಾ, ಇನ್ನು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಜನರಿಗೆ ಫಸ್ಟು ನೀವೇನಾದರೂ ಸೆಲೆಬ್ರೇಷನ್ ನೆಕ್ಸ್ಟ್ ಮಾಡದೆ, ನೀವು ಅವ್ರ ಜಯಂತಿ ಆಗ್ಬೋದು, ಅವರ ಉರುಸು ಆಗ್ಬೋದು, ನೀವು ಮಾಡಿದ್ರೆ ನಿಮಗೆಲ್ಲ ನೋಡಿ ಒಳ್ಳೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಆದರೆ ನೀವು ಮಾಡ್ತಾ ಇರೋದು ನಿಮಗೆ ನೇಚರ್ ಪರೀಕ್ಷೆ ಮಾಡುತ್ತೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವ ಇದೆ, ಅವರು ಕನ್ನಡಕ್ಕಾಗಿ ಮಾಡಿದವರು. ನಾವು ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ. ನಮ್ಮ ಟಿಪ್ಪು ಜಯಂತಿಯ ಶುಭಾಶಯಗಳನ್ನು ಕೊಡ್ತೇನೆ. ಎಲ್ರಿಗೂ ಟಿಪ್ಪು ಜಯಂತಿಯಿಂದ ಒಳ್ಳೆಯದಾಗಲಿ, ಅಂತಹ ಮಹಾನ್ ನಾಯಕರ ಒಂದು ಮಾದರಿಯಲ್ಲಿ ನಮ್ಮ ದೇಶ ಸಾಕಲಿ ಅಂತೇಳಿ ನಾನು ಹೇಳ್ತಾರೆ. ಒಂದೆರಡು ಮಾತು ಮಾತಾಡಿ. इकबाल भाई आप बात कर रहे हैं। भाई एक फोटो ले लो।